ಇದು ಒಬ್ಬ ಗಂಡ ಇಬ್ಬರು ಬಾಯ್ ಫ್ರೆಂಡ್ ಕಥೆ. ನೋಡೋಕೆ ಸುರಸುಂದರಿಯಾಗಿರೋ ಈಕೆ ಬಾಳಲ್ಲಿ ನಡೆದಿದ್ದು ಮಾತ್ರ ಘೋರ. ರೀಲ್ಸ್ ಮಾಡಿಕೊಂಡು ಆರಾಮಾಗಿದ್ದ ಇವಳ ಬದುಕಿನ ಡಾರ್ಕ್ ಚಾಪ್ಟರ್ ಒಂದರ ಅನಾವರಣವೇ ಇಂದಿನ ಸ್ಟೋರಿ. ಅಂದಹಾಗೆ ಇದೊಂದು ಕೊಲೆಯ ರೋಚಕ ಇನ್ವೆಸ್ಟಿಗೇಷನ್ ಕಥೆ. ಕೊಲೆಗಡುಕರು ನಾವೇ ಚಾಲಾಕ್ ಅಂದ್ಕೊಂಡಿದ್ರು, ಆದರೆ ತುಂಬ ಸಿಲ್ಲಿಯಾಗಿ ಸಿಕ್ಕಾಕೊಂಡಿದ್ರು. ಈ ಕೇಸ್ನಲ್ಲಿ ಯಾವುದೇ ಪ್ರತ್ಯಕ್ಷದರ್ಶಿ, ಯಾವುದೇ ಮೊಬೈಲ್ ಇರಲಿಲ್ಲ, ಮರ್ಡರ್ ವೆಪನ್ ಆಗಲಿ CCTV ಫುಟೇಜ್ ಆಗಲಿ ಇರಲಿಲ್ಲ. ಆದರೆ ಕೊಲೆಗಾರರು ಸಿಕ್ಕಿ ಬಿದ್ದಿದ್ದು ಜಸ್ಟ್ ಒಂದು ನೋಟ್ಬುಕ್ನಿಂದ. ಅದು ಕ್ಲಾಸ್ ಟೀಚರ್ ಸಹಿ ಮಾಡಿದ್ದ ಮಗುವಿನ ಹೋಮ್ವರ್ಕ್ ಬುಕ್. ಹಾಗಾದರೆ ಏನಿದು ಕೇಸ್? ಎಲ್ಲಾಗಿರೋದು ಈ ಕೊಲೆಗೆ ಮೋಟಿವ್ ಏನು? ಮಗುವಿನ ಹೋಮ್ವರ್ಕ್ ಬುಕ್ ಹಂತಕರ ಪಾಲಿಗೆ ಹೇಗೆ ಮೃತ್ಯು ಶಾಸನ ಬರೆಯಿತು? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಹತ್ಯೆ ಮತ್ತು ಹೋಮ್ವರ್ಕ್ ಸ್ಟೋರಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮಧ್ಯಪ್ರದೇಶದಿಂದ. ಹಾಗೆ ಇದರ ಲಿಂಕ್ ರಾಜಸ್ಥಾನಕ್ಕೂ ಇದೆ. ಅವತ್ತು ಮೇ 7, 2026 ಎಂಪಿಯ ರೈಸೇನ್ ಜಿಲ್ಲೆಯ ನಾಗಿನ್ ಮೋಡ್ ಸಿರ್ವಾರ ಬ್ರಿಡ್ಜ್ ಕೆಳಗೆ ಎಂದಿನಂತೆ ಫಾರೆಸ್ಟ್ ಗಾರ್ಡ್ ಒಬ್ಬರು ಪೆಟ್ರೋಲಿಂಗ್ ಮಾಡ್ತಾ ಇದ್ರು. ಈ ವೇಳೆ ಏನೋ ದುರ್ನಾತ ಅವರ ಮೂಗಿಗೆ ರಾಚಿತ್ತು. ಆ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಪೊದೆಗಳಲ್ಲಿ ಒಂದು ಗೋಣಿ ಚೀಲ ಬಿದ್ದಿತ್ತು. ಆ ಕೆಟ್ಟ ವಾಸನೆ ಅದರಿಂದಾನೇ ಬರ್ತಾ ಇತ್ತು. ತಕ್ಷಣ ಆ ಫಾರೆಸ್ಟ್ ಗಾರ್ಡ್ ಈ ಬಗ್ಗೆ ರೈಸೇನ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರು ತಡ ಮಾಡದೆ ಸ್ಥಳಕ್ಕೆ ಬರ್ತಾರೆ. ಗೋಣಿ ಚೀಲದ ಬಾಯನ್ನ ಟೈಟ್ ಆಗಿ ಹಗ್ಗದಿಂದ ಕಟ್ಟಲಾಗಿತ್ತು. ಅದನ್ನ ಓಪನ್ ಮಾಡಿಸ್ತಾರೆ. ದುರ್ನಾತ ಭಗ್ ಅಂತ ಪೊಲೀಸರ ಮೂಗಿಗೆ ಬಡ್ದಿತ್ತು. ಆ ಚೀಲದಲ್ಲಿ ಒಂದು ಮನುಷ್ಯನ ದೇಹ ಇತ್ತು. ಅದು ಆಲ್ಮೋಸ್ಟ್ ಕೊಳೆತ ಸ್ಥಿತಿಯಲ್ಲಿತ್ತು. ಶವದ ಮುಖ ಕಂಪ್ಲೀಟ್ಲಿ ಹಾಳಾಗಿ ಹೋಗಿತ್ತು. ಯಾವುದೋ ಕಾಡು ಪ್ರಾಣಿಗಳು ಚೀಲವನ್ನ ಎಳೆದಾಡಿದ್ದ ಮಾರ್ಕ್ಗಳು ದೇಹದ ಮೇಲಿದ್ವು. ಸತ್ತವನ ಬಳಿ ಯಾವುದೇ ಗುರುತು ಸಿಗಲ್ಲ. ಪೊಲೀಸರು ಕೇಸ್ ದಾಖಲಿಸಿಕೊಂಡು ಅಕ್ಕಪಕ್ಕ ಪರಿಶೀಲನೆ ಮಾಡ್ತಾರೆ. ಯಾರೋ ಬೇರೆ ಕಡೆ ಸಾಯಿಸಿ ಇಲ್ಲಿ ತಂದು ಬಿಸಾಕಿದ್ದಾರೆ ಅನ್ನೋದು ಪಕ್ಕಾ ಆಗಿತ್ತು. ಪೊಲೀಸರಿಗೆ ಇದೊಂದು ಬ್ಲೈಂಡ್ ಮರ್ಡರ್ ಕೇಸ್ ಆಗಿತ್ತು. ಸತ್ತವನು ಯಾರು, ಎಲ್ಲಿಯವನು ಏನೂ ಗೊತ್ತಾಗಲ್ಲ. ಮುಖ ಗುರ್ತು ಸಿಗಲಾರದಷ್ಟು ಹಾಳಾಗಿ ಹೋಗಿತ್ತು. ಆದರೆ ಅಲ್ಲೇ ಪಕ್ಕದಲ್ಲಿ ಪೊಲೀಸರಿಗೆ ಒಂದು ಬ್ಯಾಗ್ ಸಿಗುತ್ತೆ. ಅದರಲ್ಲಿ ಒಂದು ಬಾಚಣಿಗೆ, ಶೂ ಇತ್ತು. ಇವು ಅದೇ ವ್ಯಕ್ತಿಯದ್ದು ಅನ್ನೋದು ಗೊತ್ತಾಗಿತ್ತು. ಹಾಗೆ ಅದೇ ಬ್ಯಾಗ್ನಲ್ಲಿ ಮತ್ತೊಂದು ಮಹತ್ವದ ಸುಳಿವು ಸಿಕ್ಕಿತ್ತು. ಆ ಕ್ಲೂ ಪೊಲೀಸರ ಕೆಲಸ ಸುಲಭವಾಗಿಸಿತ್ತು. ಅಂದಾಗೆ ಅದೊಂದು ನೋಟ್ಬುಕ್, ಯಾವುದೋ 10 ವರ್ಷದ ಮಗುವಿನ ಹೋಮ್ವರ್ಕ್ ನೋಟ್ಬುಕ್. ಅದರ ಮೇಲೆ ಆ ಹುಡುಗನ ಹೆಸರು, ಕ್ಲಾಸ್, ಸ್ಕೂಲ್ ನೇಮ್ ಎಲ್ಲ ಬರೆದಿತ್ತು. ಅವನ ಕ್ಲಾಸ್ ಟೀಚರ್ ಸಿಗ್ನೇಚರ್ ಕೂಡ ಇತ್ತು. ಅದರ ಜಾಡು ಹಿಡಿದು ಹೊರಟ್ರೆ ಸತ್ತವನು ಯಾರು ಅನ್ನೋದು ಪಕ್ಕಾ ಗೊತ್ತಾಗ್ತಿತ್ತು. ಹಾಗಾದರೆ ಈಗಿದ್ದ ಪ್ರಶ್ನೆ ಅಂದರೆ ಸತ್ತವನು ಯಾರು, ಎಲ್ಲಿಯವನು, ಆ ನೋಟ್ಬುಕ್ ಯಾರದ್ದು ಅನ್ನೋದು. ಅಂದಹಾಗೆ ಇದನ್ನು ನೋಡಿದಾಗ ಪೊಲೀಸರಿಗೆ ಮೊದಲಿಗೆ ಅನಿಸಿದ್ದು ಆ ನೋಟ್ಬುಕ್ ಈ ಸತ್ತಿರೋ ವ್ಯಕ್ತಿಯ ಮಗನದ್ದಿರಬಹುದು ಅಂತ. ಹಾಗಾದರೆ ಯಾರೋ ಗೊತ್ತಿರೋರೇ ಇವನನ್ನು ಕೊಂದು ಇವನ ವಸ್ತುಗಳನ್ನು ತುಂಬಿ ಇಲ್ಲಿ ಎಷ್ಟು ಹೋಗಿರಬಹುದು ಅನ್ನೋ ಅನುಮಾನ ಪೊಲೀಸರಿಗಿತ್ತು. ಇಲ್ಲ, ಪೊಲೀಸರಿಗೆ ದಾರಿ ತಪ್ಪಿಸೋಕು ಹೀಗೆ ಮಾಡಿರೋ ಸಾಧ್ಯತೆ ಇತ್ತು. ಬಟ್ ಈ ನೋಟ್ಬುಕ್ ನಮ್ಮನ್ನು ಸೀದಾ ಕೊಲೆಗಾರರ ಮನೆ ಮುಂದೆ ತಂದು ನಿಲ್ಲಿಸುತ್ತೆ ಅಂತ ಆರಂಭದಲ್ಲಿ ಪೊಲೀಸರಿಗೂ ಗೊತ್ತಿರಲಿಲ್ಲ ಬಿಡಿ. ಪೊಲೀಸರು ಅಸಹಜ ಸಾವು, ಅನಾಮಿಕ ಶವ ಅಂತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಅಕ್ಕಪಕ್ಕದ ಠಾಣೆಯಲ್ಲಿ ಯಾರಾದರೂ ಮಿಸ್ಸಿಂಗ್ ರಿಪೋರ್ಟ್ ಬರ್ಸಿದ್ದಾರಾ ಅಂತ ಚೆಕ್ ಮಾಡ್ತಾರೆ. ಆದರೆ ಯಾವ ಠಾಣೆಯಲ್ಲಿಯೂ ಯಾರೂ ಕೂಡ ವ್ಯಕ್ತಿ ನಾಪತ್ತೆ ಕೇಸ್ ದಾಖಲಿಸಿರಲಿಲ್ಲ. ಮತ್ತೊಂದು ಟೀಮ್ ಆ ನೋಟ್ಬುಕ್ ಮೇಲೆ ಬರೆದಿದ್ದ ಸ್ಕೂಲ್ನ ತಲಾಶ್ ನಡೆಸ್ತಾರೆ. ಇನ್ವೆಸ್ಟಿಗೇಷನ್ ಸ್ಟೋರಿ ಮುಂದುವರಿಸೋಕ್ಕೂ ಮೊದಲು ಮತ್ತೊಂದು ಕಥೆ ಹೇಳ್ತೀವಿ ನೋಡಿ. ಇದು ಈ ಕೊಲೆಗೆ ಡೈರೆಕ್ಟ್ ಲಿಂಕ್ ಇದೆ. ಅದು ಮಧ್ಯಪ್ರದೇಶದ ನರಸಿಂಗ್ಪುರ ಸಾಯ್ಖೇಡ ಏರಿಯಾ. ಇಲ್ಲಿ ಒಂದು ಕುಟುಂಬ ಇತ್ತು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ಒಟ್ಟಿಗೆ ಶಾಲೆಗೆ ಹೋಗೋದು, ಆಟ ಆಡೋದು ಮಾಡ್ತಾ ಇದ್ರು. ಇವರಲ್ಲಿ ರೀನಾ ಮತ್ತು ಅರುಣ್ ಅನ್ನೋ ಇಬ್ರು ಮಕ್ಕಳು ಕೂಡ ಇದ್ರು. ಇವರು ಕಸಿನ್ಸ್. ಅಂದರೆ ರೀನಾಗೆ ಅರುಣ್ ಚಿಕ್ಕಪ್ಪನ ಮಗ ಆಗಬೇಕು. ಮಕ್ಕಳಿಬ್ರು ತುಂಬ ಕ್ಲೋಸ್ ಇದ್ರು. ದೊಡ್ಡವಳಾದ ಮೇಲೆ ರೀನಾಗೆ ಮದುವೆ ಮಾಡಿಸ್ಬಿಡ್ತಾರೆ. ಆಗಿನ್ನೂ ಅವಳಿಗೆ ಜಸ್ಟ್ 16 ವರ್ಷ. ಮದುವೆ ಆದ ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ದಂಪತಿಗೆ ಒಬ್ಬ ಮಗ ಕೂಡ ಹುಟ್ತಾನೆ. ಆದರೆ ಹೋಗ್ತಾ ಹೋಗ್ತಾ ಯಾಕೋ ಸಂಸಾರದಲ್ಲಿ ಸರಿಗಮಪ ಹೊಂದಾಣಿಕೆಯಾಗದೆ ಜಗಳ ಶುರುವಾಗಿತ್ತು. ಸುಮ್ಮನೆ ಮೂವರ ಬದುಕು ಹಾಳಾಗೋದು ಬೇಡ ಅಂತ ಹಿರಿಯರ ಸಮ್ಮುಖದಲ್ಲಿ ಕೂತು ಮಾತಾಡಿ ಗಂಡ ಹೆಂಡತಿ ಸೆಪ್ರೇಟ್ ಆಗಿಬಿಡ್ತಾರೆ. ಮಗ ತಾಯಿ ರೀನಾ ಜೊತೆಗೆ ಇದ್ದ. ಹೀಗೆ ಕೆಲವು ವರ್ಷ ಸಾಗುತ್ತೆ. ಒಮ್ಮೆ ರೀನಾಗೆ ಅಚಾನಕ್ಕಾಗಿ ಅವಳ ಬಾಲ್ಯದ ಗೆಳೆಯ ಕಮ್ ಕಸಿನ್ ಅರುಣ್ ಸಿಗ್ತಾನೆ.
ಅದಾಗಲೇ ಅರುಣ್ಗೂ ಕೂಡ ಮದುವೆ ಆಗಿ ಮಕ್ಕಳಾಗಿದ್ವು. ಬಾಲ್ಯದ ಗೆಳೆಯನ ನೋಡಿದ ರೀನಾ ತುಂಬ ಖುಷಿ ಪಟ್ಟಿದ್ಲು. ಅರುಣ್ ಕೂಡ ಹಿರಿ ಹಿಗ್ಗಿದ್ದ. ಇನ್ಫ್ಯಾಕ್ಟ್ ಚಿಕ್ಕವರಿರುವಾಗ ಇವರಿಬ್ರು ಅಣ್ಣ ತಂಗಿ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಇವರಿಬ್ಬರ ಎಳೆ ಹೃದಯದಲ್ಲಿ ಅದಾಗಲೇ ಪ್ರೀತಿ ಎಂಬ ಸಸಿ ಮೊಳಕೆ ಹೊಡೆದಿತ್ತು. ಬಟ್ ಸಮಾಜ ಮನೆ ಅಂತ ಹೆದರುಕೊಂಡು ಇಬ್ಬರು ಒಂದಾಗೋಕೆ ಸಾಧ್ಯವಾಗಿರಲಿಲ್ಲ. ಬಟ್ ಈಗ ಇಬ್ಬರು ಪ್ರಬುದ್ಧರಾಗಿದ್ರು. ರೀನಾ ದಾಂಪತ್ಯ ಕೂಡ ಮುರಿದು ಬಿದ್ದಿತ್ತು. ಅವಳಿಗೂ ಒಂದು ಆಸರೆ ಬೇಕು ಅನಿಸಿತ್ತು. ಆಗ ಸಿಕ್ಕವನೇ ಈ ಅರುಣ್ ತುಂಬ ಶ್ರೀಮಂತನಾಗಿದ್ದ. ಸಮಾಜದಲ್ಲಿ ಅವನಿಗೆ ಒಳ್ಳೆ ಗೌರವ ಇತ್ತು. ಅರುಣ್ ಬೇರೆ ಹುಡುಗಿಯನ್ನ ಮದುವೆ ಆಗಿದ್ರು ರೀನಾಳನ್ನ ಮರ್ತಿರಲಿಲ್ಲ. ಈಗಲೂ ಅವಳ ಮೇಲೆ ಅವನಿಗೆ ಸೆಳೆತಾಯಿತ್ತು. ಹಲವು ವರ್ಷಗಳ ನಂತರ ಸಿಕ್ಕಾಗ ಮನಸ್ಸಲ್ಲಿ ಮತ್ತೆ ಹಳೆಯ ಸ್ನೇಹ ಜಾಗೃತವಾಗಿತ್ತು. ಆದರೆ ಅರುಣ್ಗೆ ಮದುವೆಯಾಗಿ ಮಕ್ಕಳಿದ್ದಾರೆ, ರೀನಾಗೂ ಮಗ ಇದ್ದಾನೆ. ಹಾಗಾಗಿ ಸಮಾಜದ ಎದುರು ತಾವು ಕಸಿನ್ಸ್, ಅಣ್ಣ ತಂಗಿ ಅನ್ನೋ ರೀತಿಯಲ್ಲೇ ತಮ್ಮನ್ನ ತಾವು ಪೋಟ್ರೆ ಮಾಡ್ಕೊಳ್ತಿದ್ರು. ಆದರೆ ಮನೆಯಲ್ಲಿ ಇಬ್ರು ಗಂಡ ಹೆಂಡತಿ ಥರ ಇರ್ತಿದ್ರು. ಈಗ ರೀನಾ ಖರ್ಚಿಗೆ ಹಣ, ಅವಳ ಮಗನ ಸ್ಕೂಲ್ ಫೀಸ್ ಎಲ್ಲವನ್ನು ಅರುಣ್ ನೋಡ್ಕೊಳ್ಳೋಕೆ ಆರಂಭಿಸಿದ್ದ. ಅರುಣ್ ರೀನಾಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ದ ಅಂದರೆ ರೀನಾಗೆ ಸ್ಮಾರ್ಟ್ ಫೋನ್ ಕೊಡಿಸಿದ್ದ. ಅವಳಿಗೆ ಓಡಾಡೋಕೆ ಅಂತ XUV 700 ಕಾರ್ ಕೂಡ ತಕ್ಕೊಟ್ಟಿದ್ದ. ಈಗ ರೀನಾ ಲೈಫ್ ಸೆಟ್ ಆಗಿತ್ತು. ಮದುವೆಯಾಗಿ ಗಂಡನಿಂದ ಸಿಗಬೇಕಿದ್ದ ಸವಲತ್ತೆಲ್ಲ ಅರುಣ್ನಿಂದ ಸಿಕ್ಕಿತ್ತು. ರೀನಾ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದ್ಲು. ಮಗನನ್ನು ಸ್ಕೂಲ್ಗೆ ಕಳಿಸಿದ ನಂತರ ಫ್ರೀಯಾಗಿ ಇರ್ತಾ ಇದ್ಲು. ಇಲ್ಲಿಂದ ಸೋಷಿಯಲ್ ಮೀಡಿಯಾ ಗೀಳು ಸ್ಟಾರ್ಟ್ ಆಯಿತು. ಟೈಮ್ ಪಾಸ್ಗೆ ಅಂತ ರೀಲ್ಸ್ ಮಾಡೋಕೆ ಶುರು ಮಾಡ್ತಾಳೆ. ರೀನಾ ಅರುಣ್ ಮತ್ತು ಮಗನ ಜೊತೆಗೆ ತುಂಬ ಖುಷಿಯಾಗಿದ್ಲು. ಹೀಗಿರುವಾಗ ಅವಳಿಗೆ ಮತ್ತೊಬ್ಬನ ಪರಿಚಯವಾಗುತ್ತೆ. ಅವಳು ಮಾಡೋ ರೀಲ್ಸ್ಗೆ ಆ ವ್ಯಕ್ತಿ ತಪ್ಪದೆ ಲೈಕ್ ಮತ್ತು ಕಾಮೆಂಟ್ ಮಾಡ್ತಿದ್ದ. ಅವನು ರಾಜಸ್ಥಾನ್ನವನು, ಇಲ್ಲಿನ ಭಿಲ್ವಾಡದಲ್ಲಿ ಇರ್ತಿದ್ದ. ಅವನ ಹೆಸರು ವೀರು ಜಾಟ್ ಅಲಿಯಾಸ್ ಪಪ್ಪು. ಅವನಿಗೆ 32 ವರ್ಷ. ವೀರು ವೃತ್ತಿಯಲ್ಲಿ ಟ್ರಕ್ ಡ್ರೈವರ್ ಆಗಿದ್ದ. ವೀರುಗೆ ಮದುವೆ ಆಗಿತ್ತು. ಹೆಂಡತಿ ಮಕ್ಕಳ ಜೊತೆಗೆ ಇರ್ತಿದ್ದ. ರೀಲ್ಸ್ ನೋಡೋದೇ ಇವನಿಗೆ ಟೈಮ್ ಪಾಸ್. ರೀನಾಳ ಎಲ್ಲ ರೀಲ್ಸ್ ನೋಡ್ತಾ ಇದ್ದ. ವೀರು ರೀನಾಗೆ ಫ್ಯಾನ್ ಆಗಿಬಿಟ್ಟಿದ್ದ. ರೀನಾ ನೋಡೋಕೆ ತುಂಬ ಚೆನ್ನಾಗಿದ್ಲು. ಹೀಗೆ ಒಂದ್ಸಲ ರೀನಾ ರೀಲ್ಸ್ಗೆ ಕಾಮೆಂಟ್ ಮಾಡಿದಾಗ ರೀನಾ ಕೂಡ ಅವನ ಕಾಮೆಂಟ್ಗೆ ರಿಪ್ಲೈ ಕೊಡ್ತಾಳೆ. ಇದನ್ನು ಎಕ್ಸ್ಪೆಕ್ಟ್ ಮಾಡದ ವೀರು ರಿಪ್ಲೈ ನೋಡಿದ ಕೂಡಲೇ ತುಂಬ ಸಂತೋಷ ಪಡ್ತಾನೆ. ಅವನಿಗೆ ಅದೇನೋ ಒಂಥರ ಸ್ಪೆಷಲ್ ಫೀಲ್ ಆಗಿತ್ತು. ಒಬ್ಬ ಸುಂದರ ಯುವತಿ ಅವನಿಗೆ ರಿಪ್ಲೈ ಕೊಟ್ಟಿದ್ದಾಳೆ ಅನ್ನೋದು ಅವನಿಗೆ ಖುಷಿ ಕೊಟ್ಟಿತ್ತು. ಇಲ್ಲಿಂದ ರೀನಾ ಏನೇ ಪೋಸ್ಟ್ ಮಾಡಿದ್ರು ಅದನ್ನು ಲೈಕ್ ಕಾಮೆಂಟ್ ಮಾಡೋದು ಶುರು ಮಾಡ್ತಾನೆ. ತಾನು ಇನ್ಸ್ಟಾದಲ್ಲಿ ಏನೇನೋ ವಿಡಿಯೋ ಪೋಸ್ಟ್ ಹಾಕ್ತಾ ಹೋಗ್ತಾನೆ. ಅದಕ್ಕೆ ರೀನಾ ಕೂಡ ಲೈಕ್ ಕೊಡ್ತಾಳೆ. ಇಲ್ಲಿಂದ ಇಬ್ಬರ ನಡುವೆ ಲೈಕ್ ಆಟ ಶುರುವಾಗಿತ್ತು. ಕ್ರಮೇಣ ಇಬ್ಬರ ಸ್ನೇಹ DM ವರೆಗೆ ಬರುತ್ತೆ. ಇಬ್ಬರು ಪರಸ್ಪರ ಡೈರೆಕ್ಟ್ ಮೆಸೇಜ್ ಮಾಡೋಕೆ ಇಳಿತಾರೆ. ಇಬ್ಬರ ನಡುವೆ ಆನ್ಲೈನ್ ಸಖ್ಯ ಬೆಳೆದಿತ್ತು. ಹೀಗೆ ಒಂದಿನ ಚಾಟ್ ಮಾಡ್ತಾ ಇರುವಾಗ ರೀನಾಳ ನಂಬರ್ ಕೇಳ್ತಾನೆ. ರೀನಾ ಕೂಡ ಯಾವುದೇ ಅಳುಕಿಲ್ಲದೆ ನಂಬರ್ ಕೊಡ್ತಾಳೆ. ಇಲ್ಲಿಂದ ಇಬ್ಬರಲ್ಲೂ ಚಾಟಿಂಗ್ ಜೊತೆಗೆ ಕಾಲಿಂಗ್ ಕೂಡ ಶುರುವಾಗುತ್ತೆ. ಒಂದಿನ ಹೀಗೆ ಮಾತಾಡ್ತಾ ಇಬ್ರು ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ರೀನಾ ಓಕೆ ಅಂತಾಳೆ. ಬಟ್ ರೀನಾ ಇರೋದು ಮಧ್ಯಪ್ರದೇಶದಲ್ಲಿ, ವೀರು ಇರೋದು ರಾಜಸ್ಥಾನದಲ್ಲಿ. ಆದರೂ ಪರವಾಗಿಲ್ಲ, ನಾನು ಮಧ್ಯಪ್ರದೇಶಕ್ಕೆ ಬರ್ತೀನಿ ಅಂತಾನೆ. ಅಡ್ರೆಸ್ ಲೊಕೇಶನ್ ಶೇರ್ ಮಾಡ್ತಾಳೆ. ವೀರು ರಾಜಸ್ಥಾನದಿಂದ MP ಗೆ ಬರ್ತಾನೆ. ಇಬ್ಬರು ಮೀಟ್ ಮಾಡ್ತಾರೆ. ತುಂಬ ಹೊತ್ತು ಸ್ಪೆಂಡ್ ಮಾಡ್ತಾರೆ. ಇದು ಸುಮಾರು 3 ವರ್ಷ ಮುಂದುವರಿಯುತ್ತೆ. ವೀರು ಈಗ ಗೆಳೆಯನಿಂದ ಇನಿಯನಾಗಿದ್ದ. ಅಲ್ಲಿಗೆ ರೀನಾಗೆ ಇಬ್ಬರು ಇನಿಯರಿದ್ರು. ಒಬ್ಬ ಅರುಣ್, ಮತ್ತೊಬ್ಬ ವೀರು. ರೀನಾ ಎಷ್ಟು ಚಾಲಾಕಿ ಅಂದರೆ ಇಬ್ಬರಿಂದಲೂ ಹಣ ಪೀಕ್ತಾ ಇದ್ಲು. ತಾನು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ಲು. ಹೀಗೆ ಕೆಲವು ವರ್ಷ ಸಾಗುತ್ತೆ. ಈಗ ಪ್ರೆಸೆಂಟ್ ಡೇ. ಕಾಡಲ್ಲಿ ಸಿಕ್ಕ ವ್ಯಕ್ತಿಯ ಶವದ ಗುರುತು ಪತ್ತೆಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಅವನ ದೇಹದ ಬಳಿ ಸಿಕ್ಕ ನೋಟ್ಬುಕ್ನ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಬುಕ್ ಮೇಲೆ ಬರೆದಿದ್ದ ಸ್ಕೂಲ್ ಅಡ್ರೆಸ್ ಸಿಗುತ್ತೆ. ಶಾಲೆಗೆ ಹೋಗಿ ನೋಟ್ಬುಕ್ ಬಗ್ಗೆ ವಿಚಾರಿಸ್ತಾರೆ. ಬುಕ್ ಮೇಲೆ ಹೆಸರು ಇದ್ದಿದ್ರಿಂದ ಅದು ಯಾವ ಹುಡುಗನದ್ದು ಅಂತ ಗೊತ್ತಾಗುತ್ತೆ. ಆ ಹುಡುಗನ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊತಾರೆ. ಅವರ ಅಡ್ರೆಸ್ ತಗೊಂಡು ಸೀದಾ ಅವರ ಮನೆಗೆ ಬರ್ತಾರೆ. ಅದು ಅದೇ ರೀನಾಳ ಮನೆ. ಆ ನೋಟ್ಬುಕ್ ಅದೇ ರೀನಾಳ ಮಗನದ್ದು. ಹಾಗಾದ್ರೆ ಬ್ರಿಡ್ಜ್ ಕೆಳಗೆ ಸಿಕ್ಕ ವ್ಯಕ್ತಿಯ ಮೃತದೇಹಕ್ಕೂ ರೀನಾಗೂ ಏನ್ ಸಂಬಂಧ? ಆ ಮೃತದೇಹ ಹಾಗಾದ್ರೆ ರೀನಾಳ ಮೊದಲ ಬಾಯ್ ಫ್ರೆಂಡ್ ಅರುಣ್ನದ್ದ ಅಥವಾ ಎರಡನೇ ಬಾಯ್ ಫ್ರೆಂಡ್ ವೀರುನದ್ದ? ರೀನಾ ಮನೆಗೆ ಬಂದ ಪೊಲೀಸರು ಬೆಲ್ ಮಾಡ್ತಾರೆ. ಬಟ್ ಯಾರೂ ಬಾಗಿಲು ತೆಗೆಯಲ್ಲ. ಮನೆಯಲ್ಲಿ ಯಾರೂ ಇರಲಿಲ್ಲ. ಬಹುಶಃ ಪೊಲೀಸರು ಬರೋ ವಿಚಾರ ಗೊತ್ತಾಗಿ ರೀನಾ ಎಸ್ಕೇಪ್ ಆಗಿದ್ಲು. ಅಕ್ಕಪಕ್ಕದವರನ್ನ ವಿಚಾರಿಸ್ತಾರೆ. ರೀನಾ ಇಲ್ಲಿ ಬಾಡಿಗೆಗೆ ಇರ್ತಾಳೆ, ಬಟ್ ಈಗ ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ಲ ಅಂತಾರೆ. ಪೊಲೀಸರು ಅವಳ ಫೋನ್ ನಂಬರ್ ಸರ್ವೆಲೈನ್ಸ್ಗೆ ಹಾಕ್ತಾರೆ. ಫೈನಲಿ ರೀನಾ ಉಜ್ಜೈನ್ನಲ್ಲಿ ಪೊಲೀಸರಿಗೆ ತಗ್ಲಾಕೊಳ್ತಾಳೆ. ಅವಳ ಜೊತೆಗೆ ಮತ್ತಿಬ್ಬರೂ ಇದ್ರು. ಎಲ್ಲರನ್ನ ಕರ್ಕೊಂಡು ಬಂದು ಬೆಂಚ್ ಮೇಲೆ ಕೂರಿಸಿ ವಿಚಾರಣೆ ಆರಂಭಿಸ್ತಾರೆ. ಅದಾಗಲೇ ಪೊಲೀಸರು ಅವಳ ಫೋನ್ CDR ತೆಗೆಸಿದ್ರು.
2 ನಂಬರ್ ಜೊತೆಗೆ ಅವಳು ಅತಿ ಹೆಚ್ಚು ಸಂಪರ್ಕದಲ್ಲಿ ಇರೋದು ಗೊತ್ತಾಗಿತ್ತು. ಅದರಲ್ಲಿ ಒಬ್ಬ ಅವಳ ಜೊತೆಗೆ ಅರೆಸ್ಟ್ ಆಗಿದ್ದ. ಹಾಗಾದ್ರೆ ಮತ್ತೊಬ್ಬ ನಂಬರ್ ಆ ಸತ್ತಿರೋ ವ್ಯಕ್ತಿಯದ್ದು ಅಂತ ಗೊತ್ತಾಗಿತ್ತು. ಅವನ ಕುಂಡಲಿಯನ್ನು ಪೊಲೀಸರು ಆಲ್ರೆಡಿ ಜಾಲಾಡಿದ್ರು. ರೀನಾ ಮತ್ತು ಆ ವ್ಯಕ್ತಿ ನಡುವೆ ಆಗಿದ್ದ ಚಾಟ್ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ರಾಜಸ್ಥಾನದ ವೀರು. ಈಗ ಪೊಲೀಸರ ಹತ್ರ ರೀನಾಳ ಕಂಪ್ಲೀಟ್ ಜಾತಕ ಇತ್ತು. ರೀನಾ ತಪ್ಪಿಸಿಕೊಳ್ಳೋಕೆ ಚಾನ್ಸೇ ಇರಲಿಲ್ಲ. ಆರಂಭದಲ್ಲಿ ಸರ್, ನನಗೆ ಚಿಕ್ಕ ಮಗ ಇದ್ದಾನೆ, ನಾನು ಸಿಂಗಲ್ ಪೇರೆಂಟ್, ನಾನೇನೂ ಮಾಡಿಲ್ಲ, ಇವರೇ ಎಲ್ಲ ಮಾಡಿದ್ದು ಅಂತ ವರಸೆ ಬದಲಿಸ್ತಾಳೆ. ಬಟ್ ಲೇಡಿ ಪೊಲೀಸ್ನ ಒಂದೇ ಒಂದು ಏಟು ರೀನಾಳನ್ನ ನೆಟ್ಟಗೆ ಮಾಡಿತ್ತು. ಪ್ಲೀಸ್ ಏನೂ ಮಾಡಬೇಡಿ, ಎಲ್ಲ ನಿಜ ಹೇಳ್ತೀನಿ ಅಂತ ತನ್ನ ಕಥೆ ಶುರು ಮಾಡ್ತಾಳೆ. ಸರ್, ನಾನೇ ಪ್ಲಾನ್ ಮಾಡಿ ವೀರು ನನ್ನ ಮುಗಿಸಿದ್ದು ಅಂತಾಳೆ. ಸರಿ, ಪೂರ್ತಿ ವೃತ್ತಾಂತ ಬಿಚ್ಚಿಡು ಅಂತ ಪೊಲೀಸರು ಆವಾಜ್ ಹಾಕಿದ್ದೇ ತಡ ಎಲ್ಲವನ್ನ ಪಟಪಟ ಅಂತ ಹೇಳ್ತಾ ಹೋಗ್ತಾಳೆ. ಇಲ್ಲಿಂದ ಒಂದು ಭಯಾನಕ ಟ್ರ್ಯಾಪ್ ತೆರೆದುಕೊಳ್ಳುತ್ತೆ. ಸರ್, ನನ್ನ ಹೆಸರು ರೀನಾ ಕಿರಾರ್, ನನಗೆ 27 ವರ್ಷ. ಚಿಕ್ಕಂದಿನಲ್ಲೇ ನನಗೆ ಮದುವೆ ಆಗಿತ್ತು. ಬಟ್ ಮಗ ಆದಮೇಲೆ ನಾವಿಬ್ಬರು ಬೇರೆ ಆದ್ವಿ. ನಾನು ಒಂಟಿಯಾಗಿ ಜೀವನ ನಡೆಸ್ತಾ ಇದ್ದೆ. ಆಗ ನನಗೆ ನನ್ನ ಬಾಲ್ಯದ ಗೆಳೆಯ ಅರುಣ್ ಪಟೇಲ್ ಭೇಟಿಯಾಯಿತು. ಅವನು ನನ್ನ ಚಿಕ್ಕಪ್ಪನ ಮಗ. ನಾವಿಬ್ಬರು ಚಿಕ್ಕವರಿರುವಾಗ ಒಟ್ಟಿಗೆ ಆಡಿ ಬೆಳೆದಿದ್ವಿ. ನಮ್ಮಿಬ್ಬರಲ್ಲಿ ಪ್ರೀತಿ ಹುಟ್ಟಿತ್ತು. ಆದರೆ ನಮ್ಮ ಫ್ಯಾಮಿಲಿಯವರು ನಮ್ಮನ್ನು ಬೇರೆ ಬೇರೆ ಕಡೆ ಮದುವೆ ಮಾಡಿಸ್ಬಿಟ್ರು ಸರ್. ಆದರೆ ಹಲವು ವರ್ಷಗಳ ಬಳಿಕ ಮತ್ತೆ ಸಿಕ್ಕಾಗ ನಾವಿಬ್ಬರು ನಮ್ಮ ಲವ್ ಕಂಟಿನ್ಯೂ ಮಾಡಿದ್ವಿ ಸರ್. ಇಬ್ಬರು ಲಿವಿನ್ನಲ್ಲಿದ್ವಿ. ಅರುಣ್ ನನಗೆ ದುಡ್ಡಿಗೇನೂ ಕಡಿಮೆ ಮಾಡಿರಲಿಲ್ಲ ಸರ್ ಅಂತಾಳೆ. ಹೀಗಿರುವಾಗ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ವೀರುನ ಪರಿಚಯ ಆಯಿತು. ವೀರು ರಾಜಸ್ಥಾನದ ಭಿಲ್ವಾಡದವನು. ಅವನೊಬ್ಬ ಟ್ರಕ್ ಡ್ರೈವರ್. ಅವನಿಗೆ ಫ್ಯಾಮಿಲಿ ಇತ್ತು. ಆದರೂ ನಾವಿಬ್ಬರು ಚಾಟಿಂಗ್, ಕಾಲಿಂಗ್ನಲ್ಲಿ ಹತ್ತಿರ ಆದ್ವಿ. ಮೀಟ್ ಕೂಡ ಮಾಡಿದ್ವಿ. ನನಗೆ ವೀರು ಇಷ್ಟ ಆಗಿದ್ದ. ಅವನ ಜೊತೆಗೂ ನಾನು ಮೂವ್ ಮಾಡಿದೆ. ವೀರು ಟ್ರಕ್ ಡ್ರೈವರ್ ಆಗಿದ್ದರಿಂದ ಅವನು ತಿಂಗಳಾನುಗಟ್ಟಲೆ ಮನೆಯಿಂದ ಹೊರಗಡೆ ಇರ್ತಾ ಇದ್ದ. ಅವನು ನನ್ನ ಮೇಲೆ ಖರ್ಚು ಮಾಡ್ತಿದ್ದ. ಅವನಿಂದ ನಾನು ಲಕ್ಷಾಂತರ ರೂಪಾಯಿ ಈಸ್ಕೊಂಡೆ ಸರ್. ಅವನು ಕೂಡ ಹೆಂಡತಿ ಮಕ್ಕಳನ್ನ ಬಿಟ್ಟು ನನ್ನ ಹಿಂದೆ ಬಿದ್ದಿದ್ದ ಸರ್ ಅಂತಾಳೆ. ವೀರು ಬಗ್ಗೆ ಅರುಣ್ಗೆ ಗೊತ್ತಿರಲಿಲ್ಲ, ವೀರುಗೆ ಅರುಣ್ ಬಗ್ಗೆ ಗೊತ್ತಿರಲಿಲ್ಲ. ಇಬ್ಬರನ್ನ ಏಕಕಾಲದಲ್ಲಿ ನಿಭಾಯಿಸ್ತಾ ಇದ್ದೆ ಸರ್. ವೀರು ತನ್ನ ಬೈಕ್ನಲ್ಲೇ ನನ್ನನ್ನು ಮೀಟ್ ಮಾಡೋಕೆ ಬರ್ತಾ ಇದ್ದ. ಈ ಟ್ರಯಾಂಗಲ್ ಲಫ್ಡ ಹೆಚ್ಚು ದಿನ ಸೀಕ್ರೆಟ್ ಆಗಿ ಉಳಿಲಿಲ್ಲ. ವೀರುಗೆ ನಾನು ಅರುಣ್ ಜೊತೆಗೆ ಲಿವಿನ್ನಲ್ಲಿರೋದು ಗೊತ್ತಾಗ್ಬಿಡ್ತು. ನನ್ನ ಜೊತೆಗೆ ಖ್ಯಾತೆ ತೆಗೆದ. ಅರುಣ್ಗೂ ನನ್ನ ಮತ್ತು ವೀರು ಬಗ್ಗೆ ಅನುಮಾನ ಶುರುವಾಗಿತ್ತು. ಅಲ್ಲಿಂದ ಇಬ್ಬರನ್ನ ಸಂಭಾಳಿಸೋದು ನನಗೆ ತಲೆನೋವಾಗಿತ್ತು ಸರ್ ಅಂತ ರೀನಾ ಪೊಲೀಸರಿಗೆ ಹೇಳ್ತಾಳೆ. ಒಂದಿನ ಯೋಚನೆ ಮಾಡಿದೆ ಸರ್, ಅರುಣ್ ನನ್ನ ಚೈಲ್ಡ್ಹುಡ್ ಲವ್. ಈ ವೀರು ಇತ್ತೀಚೆಗೆ ಪರಿಚಯ ಆಗಿರೋನು. ವೀರು ಮೇಲಿರೋದು ಜಸ್ಟ್ ಇನ್ಫ್ಯಾಚುಯೇಷನ್ ಮತ್ತು ದುಡ್ಡಿನ ಆಸೆ ಅಷ್ಟೇ ಅನ್ನೋದು ನನ್ನ ಅರಿವಿಗೆ ಬಂದಿತ್ತು. ಅದಕ್ಕೆ ನಾನು ಅರುಣ್ನ ಚೂಸ್ ಮಾಡಿದೆ. ಕ್ರಮೇಣ ವೀರುನ ಅವಾಯ್ಡ್ ಮಾಡೋಕೆ ಶುರು ಮಾಡಿದೆ. ಆದರೆ ಇದು ವೀರುನ ರೊಚ್ಚಿಗೇಳಿಸಿತ್ತು. ನಾನು ನಿನಗಾಗಿ ಮನೆಯವರನ್ನೂ ಬಿಟ್ಟಿದ್ದೀನಿ, ಇಷ್ಟೆಲ್ಲ ಖರ್ಚು ಮಾಡ್ತೀನಿ, ಈಗ ನೋಡಿದ್ರೆ ನೀನು ನನ್ನೊಂದಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೀಯಾ ಅಂತ ಜಗಳ ತೆಗೆದ. ಒಂದಿನ ವೀರು ನನ್ನ ಮನೆಗೆ ಬಂದ. ರೀನಾ, ನೋಡು, ನೀನು ಮಾಡ್ತಾ ಇರೋದು ಸರಿಯಲ್ಲ. ನೀನು ನನಗೆ ಮೋಸ ಮಾಡ್ತಾ ಇದೀಯಾ. ನಿನಗೋಸ್ಕರ ನಾನು ಅಷ್ಟು ದೂರದಿಂದ ಬರ್ತೀನಿ. ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ. ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬರ್ತೀನಿ. ಪ್ಲೀಸ್, ನಾವಿಬ್ಬರು ಒಂದಾಗೋಣ ಅಂದ. ನಾನು ತುಂಬ ಸಮಾಧಾನವಾಗಿ ಅವನಿಗೆ ಪರಿಸ್ಥಿತಿ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದೆ. ಬಟ್ ಅವನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಕೋಪದಲ್ಲಿದ್ದ. ಅವತ್ತು ಅವನು ತನ್ನ ಚಿಲ್ಲರೆ ಬುದ್ಧಿ ತೋರಿಸ್ಬಿಟ್ಟ ಸರ್. ನೀನು ನನ್ನ ಜೊತೆಗೆ ಇರಲ್ಲ ಅಂದರೆ ನಾನು ನಿನಗೆ ಕೊಟ್ಟಿರೋ ಲಕ್ಷಾಂತರ ರೂಪಾಯಿ ವಾಪಸ್ ಕೊಡು ಅಂದ್ಬಿಟ್ಟ. ನನ್ಗಾವತ್ತು ಅವನ ಮೇಲೆ ಅಸಹ್ಯ ಅನಿಸಿತ್ತು ಸರ್ ಅಂತಾಳೆ. ಎಂಥ ಕಾಲ ನೋಡಿ, ಇವಳು ಇಬ್ಬರ ಜೊತೆಗೆ ಗೋಲ್ಮಾಲ್ ಮಾಡಿ ಈಗ ಅವನ ದುಡ್ಡು ವಾಪಸ್ ಕೇಳ್ದ ಅಂತ ಅವನ ಮೇಲೆ ಅಸಹ್ಯ ಬಂತು ಅಂತಾಳೆ. ರೀನಾ ಕಥೆ ಮುಂದುವರೆಸ್ತಾಳೆ. ಸರ್, ನಮ್ಮ ಕೆಲವೊಂದು ಫೋಟೋಸ್ ವೀರು ಹತ್ರ ಇತ್ತು. ನಾವಿಬ್ಬರು ವಾಟ್ಸ್ಯಾಪ್ನಲ್ಲಿ ಚಾಟ್ ಮಾಡ್ತಿದ್ದ ಸ್ಕ್ರೀನ್ ಶಾಟ್ ಎಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ನಿನ್ನ ಮರ್ಯಾದೆ ತೆಗೀತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ದ. ಪ್ರತಿದಿನ ವೀರು ನನಗೆ ಫೋನ್ ಮಾಡಿ ಪ್ರಾಣ ತಿಂತಾ ಇದ್ದ. ಹಣ ಕೊಡು, ಇಲ್ಲ ಸಂಬಂಧ ಮುಂದುವರಿಸು ಅಂತಿದ್ದ. ಇಲ್ಲಿಂದ ನನಗೆ ಮಾನಸಿಕ ಹಿಂಸೆ ಶುರುವಾಗಿತ್ತು. ಬಿಂದಾಸ್ ಆಗಿ ಇದ್ದವಳು ಈಗ ಟೆನ್ಷನ್ನಲ್ಲಿ ಇರೋ ಹಾಗೆ ಮಾಡಿದ್ದ ವೀರು. ಒಂದಿನ ಇದೆಲ್ಲವನ್ನ ಅರುಣ್ಗೆ ಹೇಳಿದೆ. ಅತ್ತು ಕರೆದು ಡ್ರಾಮಾ ಮಾಡಿದೆ. ನಾನು ಅಮಾಯಕಿ, ವೀರು ನನ್ನ ಮಿಸ್ಯೂಸ್ ಮಾಡಿ ನನಗೆ ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ನಂಬಿಸ್ದೆ. ಅರುಣ್ ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದ. ಮೊದಲಿಗೆ ಸ್ವಲ್ಪ ಸಿಟ್ಟು ಮಾಡಿಕೊಂಡ್ರು, ಆಮೇಲೆ ನನಗೆ ಸಹಾಯ ಮಾಡೋಕೆ ರೆಡಿಯಾದ. ಅರುಣ್ಗೆ ವೀರು ಮೇಲೆ ಕೋಪ ಹೆಚ್ಚಾಗಿತ್ತು. ಇವನಿದ್ರೆ ನಾನು ಮತ್ತು ರೀನಾ ರಿಲೇಷನ್ ಬ್ರೇಕ್ ಆಗುತ್ತೆ ಅಂತ ಅರುಣ್ಗೆ ಅನಿಸಿತ್ತು. ಹೀಗಾಗಿ ಒಂದಿನ ಅರುಣ್ ಮತ್ತು ನಾನು ಇಬ್ಬರು ಕೂತು ಮಾತಾಡಿದ್ವಿ. ಈ ವೀರುನ ಹೀಗೇ ಬಿಟ್ಟರೆ ನಾವಿಬ್ಬರು ಒಂದಾಗಿರೋಕೆ ಆಗಲ್ಲ. ಅವರನ್ನು ರಸ್ತೆಯಿಂದ ಕಿತ್ತೊಗೆಯೋದೇ ಬೆಸ್ಟ್ ಅಂತ ತೀರ್ಮಾನ ಮಾಡಿದ್ವಿ. ಇಬ್ಬರು ಕೂತ್ಕೊಂಡು ಭಯಂಕರ ಸ್ಕೆಚ್ ರೆಡಿ ಮಾಡಿದ್ವಿ ಅಂತಾಳೆ. ಅರುಣ್ ಈ ವಿಚಾರವನ್ನು ತನ್ನ ಕ್ಲೋಸ್ ಫ್ರೆಂಡ್ ಒಬ್ಬನ ಜೊತೆಗೆ ಡಿಸ್ಕಸ್ ಮಾಡಿ ಅವನನ್ನು ಪ್ಲಾನ್ನಲ್ಲಿ ಶಾಮೀಲು ಮಾಡಿಕೊಂಡ. ಅವನ ಹೆಸರು ಹರ್ನಾಮ್ ಕಿರಾರ್. 3 ಜನ ಸೇರಿಕೊಂಡು ಮರ್ಡರ್ ಪ್ಲಾನ್ ಮಾಡಿದ್ವಿ ಸರ್ ಅಂತಾಳೆ.
ಅವತ್ತು 28 ಏಪ್ರಿಲ್ 2026. ನಮ್ಮ ಪ್ಲಾನ್ ಪ್ರಕಾರ ನಾನು ವೀರುಗೆ ಫೋನ್ ಮಾಡಿದೆ. ಅವನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿದೆ. ನಾನು ಅರುಣ್ ಜೊತೆಗೆ ಬ್ರೇಕಪ್ ಮಾಡಿಕೊಂಡೆ. ಅವನು ಇನ್ಯಾವತ್ತೂ ನನ್ನ ತಂಟೆಗೆ ಬರಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ ಅಂದೆ. ಹಾಗೆ ನಾನು ನಿನಗೆ ಕೊಡಬೇಕಿರೋ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ನಮ್ಮ ನಡುವೆ ದುಡ್ಡಿನ ವ್ಯವಹಾರ ಬೇಡ ಅಂತ ತುಂಬ ನಾಜೂಕಾಗಿ ಹೇಳಿದೆ. ಅದಕ್ಕೆ ವೀರು, ಅಯ್ಯೋ ನಾವಿಬ್ಬರು ಒಂದಾಗಿರ್ತೀವಿ ಅಂದಮೇಲೆ ಮತ್ತೆ ದುಡ್ಡಿನ ವಿಚಾರ ಯಾಕೆ, ಇರು ನಾನು ಬರ್ತೀನಿ ಮಾತಾಡೋಣ ಅಂದ. ನಾನು ಅವನನ್ನು ನೇರವಾಗಿ ನಮ್ಮ ಮನೆಗೆ ಬಾ ಅಂತ ಹೇಳಿದೆ. ವೀರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಅಂದ್ಕೊಂಡು ಖುಷಿಯಾಗಿದ್ದ. ಸರಿ ಬರ್ತೀನಿ ಅಂತ ಒಪ್ಕೊಂಡ. ಅವನಿಗೆ ಏಪ್ರಿಲ್ 29ಕ್ಕೆ ಬರೋಕ್ಕೆ ಹೇಳಿದೆ. ಅವತ್ತು 29 ಏಪ್ರಿಲ್ 2026. ವೀರು ಭಿಲ್ವಾಡದಿಂದ ನನ್ನ ಮನೆಗೆ ಬೈಕ್ನಲ್ಲಿ ಬಂದ. ನಾನು ನನ್ನ ಮಗನನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ದೆ. ನಮ್ಮ ಕುತಂತ್ರದ ಬಗ್ಗೆ ಗೊತ್ತಿಲ್ಲದ ವೀರು ಮಧ್ಯಾಹ್ನದಷ್ಟರಲ್ಲಿ ನನ್ನ ಮನೆಗೆ ಬಂದ. ಅವನು ತುಂಬ ಖುಷಿಯಲ್ಲಿದ್ದ. ನೀಟಾಗಿ ಶೇವೆಲ್ಲ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಒಳ್ಳೆ ಮದುಮಗನ ಥರ ರೆಡಿಯಾಗಿ ಬಂದಿದ್ದ. ಆದರೆ ಅವತ್ತು ಅವನನ್ನು ಮುಗಿಸೋಕೆ ನಾವು ಅದಾಗಲೇ ಮುಹೂರ್ತ ಇಟ್ಟಾಗಿತ್ತು. ಮನೆಯಲ್ಲಿ ಆಲ್ರೆಡಿ ಅರುಣ್ ಪಟೇಲ್ ಮತ್ತು ಹರ್ನಾಮ್ ಹೊಂಚು ಹಾಕಿ ಕೂತಿದ್ರು. ಅವರು ಬರುವಾಗ ಬೇಸ್ಬಾಲ್ ಬ್ಯಾಟ್ ತಗೊಂಡು ಬಂದಿದ್ರು. ವೀರು ಮನೆಗೆ ಬಂದ ಕೂಡಲೇ ನಾನು ಸಿಗ್ನಲ್ ಕೊಟ್ಟೆ. ಅರುಣ್ ಮತ್ತು ಹರ್ನಾಮ್ ಒಮ್ಮೆಲೆ ರೂಮ್ನಿಂದ ಆಚೆ ಬಂದು ಅವನ ಮೇಲೆ ಬೇಸ್ಬಾಲ್ ಬ್ಯಾಟ್ನಿಂದ ಹಲ್ಲೆ ಮಾಡೋಕೆ ಶುರು ಮಾಡಿದ್ರು. ವೀರುಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲೇ ಅವನು ನೆಲಕ್ಕೆ ಕುಸಿದು ಬಿದ್ದಿದ್ದ. ನಂತರ ಅವನ ಕತ್ತು ಹಿಕ್ಕಿ ಕೊಲೆ ಮಾಡಿಬಿಟ್ವಿ ಸರ್, ವೀರು ಅಲ್ಲೇ ಸತ್ತೋದ ಸರ್ ಅಂತಾಳೆ. ನಂತರ ವೀರುನ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಬಾಯಿಗೆ ಟೇಪ್ ಹಾಕಿದ್ವಿ. ಅವನ ಶವವನ್ನು ಒಂದು ದೊಡ್ಡ ಗೋಣಿ ಚೀಲದಲ್ಲಿ ತುಂಬಿಸಿದ್ವಿ. ನಾನು ಮನೆಯಲ್ಲಿ ಹರಡಿದ್ದ ರಕ್ತ ಎಲ್ಲ ಕ್ಲೀನ್ ಮಾಡಿದೆ. ಸಂಜೆ ಆಗೋದನ್ನ ವೇಟ್ ಮಾಡ್ತಾ ಇದ್ವಿ. ಗೋಣಿ ಚೀಲವನ್ನ ಅರುಣ್ ಪಟೇಲ್ನ XUV 700 ಕಾರಲ್ಲಿ ಹಾಕಿದ್ವಿ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇತ್ತು. ಅದು ವೀರುನ ಬೈಕ್. ವೀರು ತನ್ನ ಬೈಕ್ನ ನನ್ನ ಮನೆ ಹೊರಗಡೆ ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ದ. ಅಕ್ಕಪಕ್ಕದವರು ನೋಡಿದ್ರೆ ಡೌಟ್ ಬರುತ್ತೆ. ಏನ್ ಮಾಡೋದು ಅಂತ ಯೋಚಿಸಿದ್ವಿ. ಅರುಣ್ ಮತ್ತು ಹರ್ನಾಮ್ ಅವನ ಗಾಡಿ ತಗೊಂಡು ಹೋಗಿ ದೂರ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿ ಬಂದ್ಬಿಟ್ರು. ಗಾಡಿ ಬೇರೆ ಕಡೆ, ಬಾಡಿ ಬೇರೆ ಕಡೆ ಹಾಕಿದ್ರೆ ಪೊಲೀಸರಿಗೆ ಪತ್ತೆ ಮಾಡೋಕೆ ಆಗಲ್ಲ ಅಂತ ಗೊತ್ತಿತ್ತು ಸರ್. ನಂತರ ರಾತ್ರಿ ಅಕ್ಕಪಕ್ಕದವರು ಮಲಗಿದ ನಂತರ ಅದೇ XUV 700ನಲ್ಲಿ ನಾನು ಮತ್ತು ಅರುಣ್ ಹೊರಟ್ವಿ. ಹರ್ನಾಮ್ ನಮ್ಮ ಕಾರ್ ಮುಂದೆ ಒಂದು 2 ವೀಲರ್ನಲ್ಲಿದ್ದ. ಮುಂದೆ ನಾಕಾಬಂದಿ ಚೆಕಿಂಗ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದ. ಹೀಗೆ ಸುಮಾರು 200 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. ರೈಸೇನ್ ಜಿಲ್ಲೆಯ ನಾಗಿನ್ ಮೋಡ್ ಸಿರ್ವಾರ ಬ್ರಿಡ್ಜ್ ಹತ್ರ ಬಂದ್ವಿ. ಅದೊಂದು ನಿರ್ಜನ ಪ್ರದೇಶ. ಆಗ ಮಧ್ಯರಾತ್ರಿ ಆಗಿತ್ತು. ಕಗ್ಗತ್ತಲು ಆವರಿಸಿತ್ತು. ಅಲ್ಲೇ ಕಾರ್ ನಿಲ್ಲಿಸಿ ವೀರು ಶವವಿದ್ದ ಗೋಣಿ ಚೀಲವನ್ನ ಆಳ ಕಂದಕಕ್ಕೆ ಬಿಸಾಕಿ ಬಿಟ್ವಿ. ಅದು ಹೆಚ್ಚು ಕಮ್ಮಿ 40 ಅಡಿ ಆಳ ಇರಬಹುದು. ಪೊಲೀಸರಿಗೆ ದೇಹ ಸಿಗಲ್ಲ, ಸಿಕ್ಕರು ಪೂರ್ತಿ ಕೊಳ್ತು ಹೋಗಿರುತ್ತೆ, ಗುರ್ತು ಪತ್ತೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಸರ್ ಅಂತಾಳೆ. ಅವತ್ತು ವೀರು ಬರುವಾಗ ತನ್ನ ಜೊತೆಗೆ ಒಂದು ಬ್ಯಾಗ್ ಕೂಡ ತಂದಿದ್ದ. ಅದನ್ನ ಅಲ್ಲೇ ಕಂದಕಕ್ಕೆ ಬಿಸಾಕ್ಬಿಟ್ವಿ ಸರ್ ಅಂತಾಳೆ. ನಂತರ ನಮ್ಮ ಮನೆಗೆ ಹೋಗ್ಬಿಟ್ವಿ. ಮಾರನೇ ದಿನದಿಂದ ಎಲ್ಲರೂ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ವಿ. ನಾನು ರೀಲ್ಸ್ ಮಾಡಿಕೊಂಡು ಆರಾಮಾಗಿದ್ದೆ. ಬಟ್ ಅದು ಹೇಗೆ ನೀವು ನಮ್ಮವರೆಗೆ ಬಂದ್ರಿ ಸರ್ ಅಂತ ಕುತೂಹಲದಿಂದ ಕೇಳ್ತಾಳೆ. ಆಗ ಪೊಲೀಸರು ಅವಳ ಮಗನ ಬುಕ್ ತೆಗೆದು ಅವಳ ಮುಂದೆ ಇಡ್ತಾರೆ. ನೀವು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರಿಗೆ ರಂಗೋಲಿ ಕೆಳಗೆ ತೂರೋದು ಗೊತ್ತು. ಅಪರಾಧಿ ಎಷ್ಟೇ ಚಾಲಾಕಿ ಇದ್ರೂ ಯಾವತ್ತಿದ್ರೂ ತಗ್ಲಾಕೊಳ್ತಾನೆ. ನೀವು ಓವರ್ ಸ್ಮಾರ್ಟ್ ಆಗಿ ಆಡೋ ಭರದಲ್ಲಿ ಮಗನ ಬುಕ್ ಕೂಡ ದೇಹದ ಜೊತೆಗೆ ಹಾಕಿದ್ರಿ. ಅದೇ ನಮ್ಮನ್ನ ನಿಮ್ಮ ಬಳಿಗೆ ಕರ್ಕೊಂಡು ಬಂತು ಅಂತ ಪೊಲೀಸರು ಹೇಳ್ತಾರೆ. ರೀನಾಗೆ ತಾನು ಮಾಡಿದ ಎಡವಟ್ಟಿನ ಬಗ್ಗೆ ಗೊತ್ತಾಗಿತ್ತು. ಅವತ್ತು ಕೊಲೆ ಮಾಡಿದ ಬಳಿಕ ವೀರು ಬ್ಯಾಗ್ ಎತ್ಕೊಳ್ಳುವಾಗ ಬೈ ಮಿಸ್ಟೇಕ್ ಅಲ್ಲೇ ಇದ್ದ ಅವಳ ಮಗನ ಹೋಮ್ವರ್ಕ್ ಕಾಪಿಯನ್ನ ವೀರು ಬ್ಯಾಗ್ನಲ್ಲಿ ತುಂಬಿಸ್ಬಿಟ್ಟಿದ್ಲು. ಬಹುಶಃ ಆ ನೋಟ್ಬುಕ್ ಸಿಕ್ಕಿರಲಿಲ್ಲ ಅಂದರೆ ಇವರು ಯಾವತ್ತೂ ಸಿಕ್ಕಿ ಬೀಳ್ತಿರ್ಲಿಲ್ಲ ಅನ್ಸುತ್ತೆ. ಪರಸಂಗದ ಗೆಂಡತಿಮ್ಮ ವೀರು ಕೊಲೆ ರಹಸ್ಯವಾಗೇ ಇರ್ತಿತ್ತು. ವೀರುನ ಫೋನ್, ಅವನ ಇನ್ನೂ ಕೆಲ ದಾಖಲೆಗಳು, ಕೊಲೆಗೆ ಯೂಸ್ ಮಾಡಿದ್ದ ಬೇಸ್ಬಾಲ್ ಬ್ಯಾಟ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಎಲ್ಲೋ ದೂರ ಎಸ್ತು ಬಿಟ್ವಿ ಅಂತ ಹೇಳಿಕೆ ಕೊಡ್ತಾರೆ. ಕೆಲವು ದಿನಗಳಿಂದ ಯಾಕೋ ನಮಗೆ ಅನ್ನಿಸ್ತಾ ಇತ್ತು ಪೊಲೀಸರು ನಮ್ಮನ್ನ ಹಿಡಿಯೋಕೆ ಬರಬಹುದು ಅಂತ. ಅದಕ್ಕೆ ನಾವು ಎಸ್ಕೇಪ್ ಆಗಿಬಿಟ್ವಿ. ಮನೆ ಲಾಕ್ ಮಾಡಿ ಓಡ್ ಹೋದ್ವಿ. ನಾವು ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ವಿ. ಒಂದ್ ವೇಳೆ ಸ್ವೈಪ್ ಮಾಡಿದ್ರೆ ಸಿಕ್ಕಿ ಬೀಳೋ ಚಾನ್ಸಸ್ ಇತ್ತು. ಲೊಕೇಶನ್ ಟ್ರೇಸ್ ಆಗೋ ಸಾಧ್ಯತೆ ಇತ್ತು. ನಾವು 3 ಜನ ಸಾಯಿಖೇಡಾದಿಂದ ತಾರ್ಸಿಗೆ ಹೋದ್ವಿ. ಅಲ್ಲಿಂದ ಮುಂಬೈನ ಕಲ್ಯಾಣ್ಗೆ ಎಸ್ಕೇಪ್ ಆದ್ವಿ. ಅಲ್ಲಿ ಸ್ವಲ್ಪ ದಿನ ಇದ್ದು ನಂತರ ಇಂದೋರ್ಗೆ ಹೋದ್ವಿ. ಫೈನಲಿ ಮೇ 10ಕ್ಕೆ ಉಜ್ಜೈನ್ಗೆ ಬಂದ್ವಿ. ಅಲ್ಲೇ ನೀವು ನಮ್ಮನ್ನ ಲಾಕ್ ಮಾಡಿದ್ದು ಅಂತ ರೀನಾ, ಅರುಣ್ ಪಟೇಲ್ ಮತ್ತು ಹರ್ನಾಮ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವರ ಸ್ಟೇಟ್ಮೆಂಟ್ ಆಧರಿಸಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ರೀನಾ ಮನೆಗೆ ಹೋಗ್ತಾರೆ. ಲುಮಿನಾಲ್ ಸ್ಪ್ರೇ ಮಾಡಿ ನೆಲ ಮತ್ತು ಗೋಡೆಗಳ ಮೇಲೆ ಹಾರಿದ್ದ ರಕ್ತದ ಸ್ಯಾಂಪಲ್ ತಗೋತಾರೆ. ನಂತರ ಪೊಲೀಸರು ಕೊಲೆಗೆ ಬಳಸಿದ XUV 700 ಕಾರ್, ಬೇಸ್ಬಾಲ್ ಬ್ಯಾಟ್, ವೀರು ಮೋಟಾರ್ ಸೈಕಲ್ ಮತ್ತು ಮೊಬೈಲ್ಗಳನ್ನು ವಶಕ್ಕೆ ಪಡಿತಾರೆ.
ಇತ್ತ ರಾಜಸ್ಥಾನದಲ್ಲಿದ್ದ ವೀರು ಹೆಂಡತಿ ಗಾಬರಿಯಲ್ಲಿದ್ಲು. ಹಾಗಾಗಿ ಮೇ 3ಕ್ಕೆ ರಾಜಸ್ಥಾನದ ಭಿಲ್ವಾಡ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು. ಈ ಬಗ್ಗೆ ಮಧ್ಯಪ್ರದೇಶ ಪೊಲೀಸರಿಗೆ ಗೊತ್ತಾದಾಗ ಭಿಲ್ವಾಡ ಪೊಲೀಸರಿಗೆ ಫೋನ್ ಮಾಡ್ತಾರೆ. ವೀರು ಹೆಂಡತಿ ಮತ್ತು ಕುಟುಂಬದವರಿಗೆ ವಿಷಯ ತಿಳಿಸ್ತಾರೆ. ಅವರು ಮಧ್ಯಪ್ರದೇಶಕ್ಕೆ ಬರ್ತಾರೆ. ವೀರು ಮೈ ಮೇಲಿದ್ದ ಬಟ್ಟೆ, ಶೂಸ್, ಬ್ಯಾಗ್ ಬಾಚಣಿಗೆ ತೋರಿಸ್ತಾರೆ. ಅವೆಲ್ಲವೂ ವೀರುನದ್ದೇ ಅಂತ ಗುರುತು ಹಿಡಿತಾರೆ. ಕುಟುಂಬದವರ DNA ಟೆಸ್ಟ್ ಕೂಡ ಮಾಡಿಸ್ತಾರೆ. DNA ಮ್ಯಾಚ್ ಆಗಿತ್ತು. ಅಲ್ಲಿಗೆ ಆ ಶವ ವೀರುನದ್ದೇ ಅಂತ ಕನ್ಫರ್ಮ್ ಆಗಿತ್ತು. ಆರೋಪಿಗಳ ವಿರುದ್ಧ ಕೊಲೆ, ಸಾಕ್ಷ್ಯನಾಶ, ಸಂಚು, ಕಾಮನ್ ಇಂಟೆನ್ಷನ್ ಅಂದರೆ ಆರೋಪಿಗಳೆಲ್ಲರೂ ಒಂದೇ ಉದ್ದೇಶದಿಂದ ಒಟ್ಟಾಗಿ ಸೇರಿ ಈ ಕೃತ್ಯವನ್ನು ಎಸಗಿರೋದು ಸೇರಿದಂತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಚಾರ್ಜ್ ಶೀಟ್ ಸಿದ್ಧಪಡಿಸ್ತಾರೆ. 3 ಆರೋಪಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಎಲ್ಲರನ್ನ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಗುತ್ತೆ. ಈ 3 ವಿರುದ್ಧ ಬಲವಾದ ಸಾಕ್ಷಿಗಳಿವೆ. ಆದರೆ ಇವೆಲ್ಲವೂ ಸಾಂದರ್ಭಿಕ ಸಾಕ್ಷಿಗಳು. ಯಾರೂ ಕೊಲೆಯನ್ನು ನೋಡಿರೋ ಪ್ರತ್ಯಕ್ಷದರ್ಶಿಗಳಿಲ್ಲ. ಆದರೂ ಮೃತದೇಹದ ಬಳಿ ಸಿಕ್ಕ ನೋಟ್ಬುಕ್, ಬೇಸ್ಬಾಲ್ ಬ್ಯಾಟ್ ಮೇಲಿನ ಫಿಂಗರ್ ಪ್ರಿಂಟ್, ಮನೆಯಲ್ಲಿ ಸಿಕ್ಕ ಕಲೆಗಳು, ರೀನಾ ಮತ್ತು ವೀರು ನಡುವಿನ ಚಾಟ್ ಮತ್ತು ಕಾಲ್ ಡೀಟೇಲ್ಸ್, ಇವರು ಟ್ರಾವೆಲ್ ಮಾಡಿದ್ದ ಕಾರ್ನ CCTV ದೃಶ್ಯಗಳು ಎಲ್ಲವೂ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸೋಕೆ ಸಾಕಷ್ಟು ಪುರಾವೆಗಳಾಗಿವೆ. ಒಟ್ನಲ್ಲಿ ತನ್ನ ಧನದಾಹಿತನ, ಲಂಪಟತನದಿಂದಾಗಿ 3 ಕುಟುಂಬಗಳು ಬಲಿಯಾದವು. ಏನೂ ಅರಿಯದ ರೀನಾಳ ಕಂದನ ಗತಿಯೇನು? ರೀನಾ ಪ್ರೀತಿಯಲ್ಲಿ ಕುರುಡನಾಗಿ ಅವಳು ಹೇಳಿದಂತೆ ಕುಣಿದ ಅರುಣ್ನ ಫ್ಯಾಮಿಲಿ ಕಥೆಯೇನು? ಇದ್ಯಾವುದರ ಪರಿವೇ ಇಲ್ಲದ ದೂರದ ರಾಜಸ್ಥಾನದಲ್ಲಿದ್ದ ವೀರು ಕುಟುಂಬಕ್ಕೆ ಆಸರೆ ಯಾರು? ಅದಕ್ಕೆ ಹೇಳೋದು, ಕೊಲೆ ಯಾವತ್ತಿಗೂ ಯಾವುದೇ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಲ್ಲ. ಆ್ಯಂಡ್ ಯಾವ ಕ್ರೈಮ್ ಕೂಡ ಪರ್ಫೆಕ್ಟ್ ಆಗಿರಲ್ಲ. ಒಂದಲ್ಲ ಒಂದು ರೀತಿ ತಗಲಾಕೊಳ್ತಾರೆ. ನಾವು ಎಲ್ಲ ಎಪಿಸೋಡ್ಗಳನ್ನು ಮಾಡೋ ಉದ್ದೇಶ ಇಷ್ಟೇ, ನಿಮ್ಮನ್ನು ಕ್ರೈಮ್ಗಳಿಂದ ಜಾಗರೂಕರನ್ನಾಗಿಸೋದು. ಸದಾ ಎಚ್ಚರವಾಗಿರಿ, ಕ್ರೈಮ್ ಲೋಕದಿಂದ ದೂರ ಇರಿ. ಈ ಕೇಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.